ಇನ್ನು ದಾವಣಗೆರೆ ಜಿಲ್ಲಾ ಕೋರ್ಟ್ಗೆ ಹುಸಿ ಬಾಂಬ್ ಬೆದರಿಕೆ ಬಂದಿದೆ. ದಾವಣಗೆರೆ ಪಿಸಿ ರಸ್ತೆ ಬಳಿ ಜಿಲ್ಲಾ ಕೋರ್ಟ್ಗೆ ಬಂದಿರತಕ್ಕಂಥ ಒಂದು ಬಾಂಬ್ ಬೆದರಿಕೆ ಇದಾಗಿದೆ. ಜಿಲ್ಲಾ ಕೋರ್ಟ್ನ ಅಧಿಕೃತ ಇಮೇಲ್ಗೆ ಈ ಒಂದು ಬಾಂಬ್ ಬೆದರಿಕೆಯ ಒಂದು ಸಂದೇಶ ರವಾನೆ ಆಗಿದೆ. ಕೇರಳದ ವಯನಾಡ್ನಿಂದ ಈ ಒಂದು ಇಮೇಲ್ ಸಂದೇಶ ರವಾನೆ ಆಗಿದೆ. ಹೈಕೋರ್ಟ್ ಸೂಚನೆ ಮೇರೆಗೆ ಕೋರ್ಟಲ್ಲಿ ಈಗ ತಪಾಸಣೆ ಕೂಡ ನಡೀತಾ ಇದೆ. ಬಾಂಬ್ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಶ್ವಾನ ದಳದಿಂದ ತಪಾಸಣೆ ನಡೆಯುತ್ತಿರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಹಿಂದೆ ಜಿಲ್ಲಾಧಿಕಾರಿ ಮನೆ ಮತ್ತು ಕಚೇರಿಗೆ ಕೂಡ ಇದೇ ರೀತಿಯ ಒಂದು ಬಾಂಬ್ ಬೆದರಿಕೆಯ ಒಂದು ಸಂದೇಶ ರವಾನೆ ಆಗಿತ್ತು. ಇದೀಗ ಮತ್ತೆ ದಾವಣಗೆರೆಯ ಪಿಸಿ ರಸ್ತೆ ಸಮೀಪ ಇರತಕ್ಕಂಥ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ಕೆಲ ಕಾಲ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಜಿಲ್ಲಾ ಕೋರ್ಟ್ನ ಅಧಿಕೃತ ಇಮೇಲ್ ವಿಳಾಸಕ್ಕೆ ಅಪರಿಚಿತ ವ್ಯಕ್ತಿಯೊಬ್ಬ ಕಳಿಸಿರತಕ್ಕಂಥ ಬಾಂಬ್ ಬೆದರಿಕೆಯ ಒಂದು ಸಂದೇಶ. ಸಲ ಅಲ್ಲ, ಈಗ ಆ್ಯಕ್ಚುಲಿ ಎರಡನೇ ಸಲ ಆಗ್ತಿರೋದು ಈ ಥರ ಆಗ್ತಿದ್ರು. ಮತ್ತು ಪೊಲೀಸರು ಹೋಸಲಿ ಏನು ಆ್ಯಕ್ಷನ್ ತಗೊಂಡ್ರು, ಹೋಸಲ ಇದು ಮಾಡಿ ಸುಮ್ಮನೆ ಬಿಟ್ಟಿದ್ರು. ಮತ್ತು ಈ ಸಲ ಮಾಡಿ ಬರ್ತಾರೆ, ಈ ಡಾಗ್ ಬಾಗೆಲ್ಲ ಕರೆದು ಬರ್ತೀವಿ, ನೀವೆಲ್ಲ ಕಷ್ಟ ಬರ್ತೀರಿ, ಪೊಲೀಸರು ಬಂದಾರೆ, ಎಲ್ಲ ಭಾಳ ಜನ ಬಂದಾರೆ, ಕಷ್ಟಪಟ್ಟು ಹೋದ್ರಿ. ಏನು ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಹಿಡ್ಕೊಂಡು ಕಠಿಣ ಶಿಕ್ಷೆ ಕೊಡೋ ಮಟ್ಟ ಬಿಡಬಾರ್ದು. ಇದನ್ನು ನೆಕ್ಸ್ಟ್ ಯಾವುದೇ ರೀತಿ ಬೇರೆ ಯಾರಿಗೂ ಫೋನು ಮಾಡಬಾರ್ದು, ಏನಿಲ್ಲ. ಈಗ ವಕೀಲರಿಗೆ ನ್ಯಾಯಾಲಯಕ್ಕೆ ಭದ್ರತೆ ಇಲ್ಲ ಅಂದಮೇಲೆ ಇದು ಪಬ್ಲಿಕ್ಕಿಗೆ ಏನು ಇದ್ರ ಬಗ್ಗೆ ಎಷ್ಟು ಸ್ವಲ್ಪ ಸೀರಿಯಸ್ ಮ್ಯಾಟ್ರ್ ಇದನ್ನೆಲ್ಲ ಸ್ವಲ್ಪ SP ಅವರು ಗಮನಕ್ಕೆ ತಗೋಬೇಕು. ತಗೊಂಡಿದ್ದು ಸೀರಿಯಸ್ ಆಗಿ ಯಾರು ಫೋನ್ ಮಾಡಿದ್ದಾರೆ ಏನು ಅವ್ರು ಈಗ ನೋಡಿ ಫೋನ್ ಮಾಡ್ತೀರಿ ಹೋಸಲ ಅಂದರೆ ಯಾರು ಮೆಂಟಲ್ ಅಂತೇಳಿ ಒಂದೇ ಲೈನ ಮುಗಿಸ್ಬಿಡ್ತೀರಿ. ಇದರಿಂದ ಎಷ್ಟು ತೊಂದರೆ ಆಗ್ತಾಯಿದೆ. ಈಗ ವಕೀಲರಿಗೂ ತೊಂದರೆ, ಸಾಹೇಬ್ರು ಜಡ್ಜಸ್ಗಳಿಗೆ, ಪಬ್ಲಿಕ್ಕಿಗೂ ಅಂತೂ ಫುಲ್ ತೊಂದರೆ. ಮೊದಲೇ ಕೋಟಿ ಬರ ಇದು ಮಾಡ್ತಾರೆ, ಇಂಥವಾದರೆ ಮತ್ತು ಕೋಟಿ ಮಾಡಬಲ್ಲ ಸೆಕ್ಯೂರಿಟಿ ಮತ್ತು ಆಮೇಲೆ ಏನಾರು ಆಗ್ಬಿಟ್ರೆ ಕಷ್ಟ ಅಂತೇಳಿ ಅವ್ರು ಇದು ಮಾಡ್ತಾರೆ.